ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕ್ರಿ ಇಲ್ಲಿ ಯಾಕೆ ಗಾಡಿ ನಿಲ್ಸ ಕೇಳಿದ್ರೆ? ಯಾಕೆ ಅಂದ್ರೆ ನೋಡಿ, ಈ ಪ್ರಕೃತಿ, ಈ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಪರಿಸರದಲ್ಲಿದ್ರೆ ಎಲ್ಲಾನು ಮರ್ತು ಹೋಗುತ್ತೆ, ಎಲ್ಲೋ ಕಳೆದೋಗ್ಬಿಡ್ತೀವಿ. ನಿಜವಾಗ್ಲು ಇಲ್ಲಿರೋರು ತುಂಬಾನೇ ಪುಣ್ಯ ಮಾಡಿದ್ದಾರೆ. ಹಾಗಂತ ನಾವು ಅನ್ಕೋತೀವಿ. ಕಾಂಟ್ರಡಿಕ್ಷನ್ ಏನು ಗೊತ್ತಾ, ಇಲ್ಲಿರೋ ತುಂಬಾ ಜನಕ್ಕೆ ತಾವು ಎಂತ ಸ್ವರ್ಗದಲ್ಲಿದ್ದೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಸಿಟಿ ಬಗ್ಗೆ ಕನ್ಸು ಕಾಣ್ತಿರ್ತಾರೆ. ಇಲ್ಲಿ ಇಲ್ಲದೆ ಇರೋದು ಅಲ್ಲಿ ಏನೋ ಇದೆ ಅಂತ. ನಮಗೆ ಸಿಟಿ ಹೋಗು ಹೋಗು ಅಂತ ಇರುತ್ತೆ, ಇಲ್ಲಿರೋರಿಗೆ ಅದೇ ಸಿಟಿ ರೆಡ್ ಕಾರ್ಪೆಟ್ ಹಾಸಿ ಬಾ ಬಾ ಅಂತ ಇರುತ್ತೆ. ಸಿಟಿ ಅಂದರೆ ಏನೋ ಒಂದು ಅಟ್ರಾಕ್ಷನ್. ಅದು ಒನ್ ವೇ ಚಕ್ರವ್ಯೂಹ ಅಂತ ಗೊತ್ತಿರಲ್ಲ. ಹೋಗೋದಕ್ಕೆ ತುಂಬ ದಾರಿಗಳಿರುತ್ತೆ, ಬಟ್ ವಾಪಸ್ ಬರೋದಕ್ಕೆ ತುಂಬ ಕಡಿಮೆ ದಾರಿಗಳಿರುತ್ತೆ. ಆದರೂ ಅವನ ಟ್ರಾಫಿಕ್ ಸಿಕ್ಕಾಕೋತಾರೆ, ಬೇರೆ ದಾರಿನೇ ಇರಲ್ಲ. ಅದಕ್ಕೆ ಅನ್ಸುತ್ತೆ ಗೋಪಾಲ್ ಕೃಷ್ಣ ಅಡಿಗರ್ ಹೇಳಿದಾರಲ್ಲ, ಇರೋದನ್ನು ಬಿಟ್ಟು ಇಲ್ಲದೆ ಇರೋ ಕಡೆ ತುಡಿಯುವುದೇ ಜೀವನ ಅಂತ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇರೋದನ್ನ ಬಿಟ್ಟು ಇರುವೆ ಬಿಟ್ಕೊಡೋದೇ ಜೀವನ. ಹೌದೌದು, ಎದುರುಗಡೆ ಬಂಗಾರದಂತ ಹೆಂಡತಿ ಇದ್ರೂ ಪ್ರೀತಿನ ಹೇಳ್ಕೋಬೇಕು ಅಂತ ಗೊತ್ತಾಗಲ್ಲ. ಇದೆಲ್ಲ ಗೊತ್ತಾಗುತ್ತೆ. ಏನಾದ್ರು ಅಂದ್ರ ಹಕ್ಕಿಗಳು ಚಿಲಿಪಿಳಿ ಕೇಳಿಸ್ಕೊತಿದ್ದೆ. ಓಕೆ, ಚೆನ್ನಾಗಿದಲ್ಲ? ಏನೋಕೇನೋ ಏನೋ, ಎಷ್ಟೋ ಜನ ಪ್ರೀತಿ ಮಾಡೋರೇ ಇಲ್ಲ ಅಂತ ಕೊರಗ್ತಿರ್ತಾರೆ, ಒಂದೇ ಕಣ್ಣಲ್ಲಿ ಅಳ್ತಿರ್ತಾರೆ. ಬಟ್ ನಾವು ಮಾತ್ರ ಪ್ರೀತಿ ಮಾಡೋರ್ ಕಣ್ಣು ಮುಂದೆ ಇದ್ರೂ ಹೇಳ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದೀವಿ. ಎಂಥ ಟ್ರಾಜಿಡಿ. ಎಕ್ಸ್ಕ್ಯೂಸ್ ಮೀ, ನೀವು ಏನು ಅನ್ಕೋತಾ ಇದ್ದೀರಾ, ಅದು ಏನು ಅಂತ ಹೇಳ್ತಾ ಇಲ್ಲ. ಏನು ಅಂತ ಹೇಳಿ? ಇಲ್ವಲ್ಲ, ನನ್ನ ಪಾಡಿಗೆ ನಾನು ನೇಚರ್ ಎಂಜಾಯ್ ಮಾಡ್ತಿದ್ದೆ. ಇನ್ನು ತುಂಬ ಇದೆ ಎಂಜಾಯ್ ಮಾಡೋಕ್ಕೆ. ಬನ್ನಿ. ಇನ್ನೆಷ್ಟು ದೂರ? ಆಲ್ಮೋಸ್ಟ್ ಬಂದ್ಬಿಟ್ಟಿದ್ವಿ, ಸ್ವಲ್ಪ ದೂರ ಅಷ್ಟೇ. ಕೆಲವೊಮ್ಮೆ ಹೋಗೋ ಜಾಗಕ್ಕಿಂತ ಪ್ರಯಾಣನೇ ಸುಂದರವಾಗಿರುತ್ತೆ. ಬನ್ನಿ. ಪ್ರಯಾಣ ಎಷ್ಟು ಚೆನ್ನಾಗಿರುತ್ತೋ ಹೋಗ್ತಾ ಇರೋ ಡೆಸ್ಟಿನೇಷನ್ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ. ಕೆಂಚ, ಫೋನ್ ಬರ್ತಾ ಇದೆ, ಬೇಗ ಮಾತಾಡ್ಕೊಡು ತಗೋ. ಹೇಳ ಅಣ್ಣ, ಅವ್ರು ಚಿಕ್ಕಮಂಗ್ಳೂರು ಬಂದಾಯ್ತಣ್ಣ. ಬಂದ್ರ ಬರಲಿ, ನಾನು ಅವ್ರನ್ನೇ ಕಾಯ್ತಾವನೆ. ಮಲ್ಲಿ, ಪ್ರೀ, ಯಾಕೆ ಮಲ್ಲಿ? ಟೀಚರ್ ಬಂದ ತಕ್ಷಣ ಸ್ಟೂಡೆಂಟ್ಸ್ ಎಲ್ಲ ನಿಂತ್ಕೊಳಲ್ವಾ? ಆ ಥರ ನಿಂತ್ಕೋತಾ ಇದೆಯಾ? ಕೂತ್ಕೋ ಕೂತ್ಕೋ. ಹೀಗೆ ಹೇಳು, ಏನಾಯ್ತು? ಯಾಕೊಂಥರ ಇದೆಯಾ? ಅದು ಇಷ್ಟು ದಿನ ಅಕ್ಕವರು ನನ್ನ ಜೊತೆಗೆ ಇರ್ತಾ ಇದ್ರು. ಅವ್ರ ಹಿಂದೆ ಮುಂದೆನೇ ಅಕ್ಕರೆ ಅಕ್ಕರೆ ಅನ್ಕೊಂಡು ಸುತ್ತಾ ಇದ್ನಲ್ಲ, ಅದಕ್ಕೆ ಇವಾಗ ನೋಡಿದ್ರೆ ಅವ್ರಿಲ್ಲ. ಏನೋ ಒಂಥರ ತಲೆನೇ ಓಡ್ತಾ ಇಲ್ಲ, ಮನೆಯೆಲ್ಲ ಬಿಕೋ ಅನಿಸ್ತಾ ಐತೆ ರೀ. ಅಷ್ಟೇನಾ? ಅದಕ್ಕೆ ಎಲ್ಲೋಗಿದ್ದಾರೆ? ಹಬ್ಬ ಅನ್ನೋ 4-5 ದಿನ ವಾಪಸ್ ಬರ್ತಾರೆ. ಅಲ್ಲಿವರೆಗೂ ರಿಲ್ಯಾಕ್ಸ್ಡ್ ಆಗಿರು. ಅಷ್ಟಕ್ಕೂ ನಿನ್ನ ಜೊತೆ ನಾನಿದ್ದೀನಿ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ತಾನೆ? ಹಾಂ, ನಾನು ನಿನಗೆ ಕಂಪ್ನಿ ಕೊಡ್ತೀನಿ. ಓಕೆ? ಊಟ ಮಾಡಿದ್ಯಾ ಮಲ್ಲಿ? ಆಗ್ಲೇ ಆಯ್ತು. ಆಗ್ಲೇ ಮಾಡಿದ್ಯಾ? ಹಾಯ್, ಕರೆಕ್ಟಾಗಿ ಸುಳ್ಳು ಹೇಳಕ್ಕೂ ಬರಲ್ವಲ್ಲ ಮಲ್ಲಿ ನಿನಗೆ. ನಿನ್ನ ಮುಖ ನೋಡಿದ್ರೆ ಹೇಳ್ಬೋದು ನೀನೇನೂ ತಿಂದಿಲ್ಲ ಅಂತ. 1 ನಿಮಿಷ. ಯಾವುದೇ ಕಾರಣಕ್ಕೂ ಯಾರು ಏನೇ ಕೊಟ್ಟರು ಅದನ್ನು ತಿನ್ಬೇಡ. ಅತ್ತೆ ತಿಂದು ನೋಡಿದ್ಮೇಲೆ ನೀನು ಅದನ್ನು ತಿನ್ಬೇಕು. ನಂಗೆ ಬೇಡ. ಬೇಡವಾ? ಅಲ್ಲ ಮಲಿ, ನೀನೇನು ಹಾಂ, ಅರ್ಥ ಆಯ್ತು. ಮನೇಲಿ ಮಾಡಿರೋ ಅಡುಗೆನ ಯಾರಾದರೂ ಟೇಸ್ಟ್ ಮಾಡೋಕ್ಕೂ ಮುಂಚೆನೇ ನೀನು ತಿನ್ನಲ್ಲ ಅಲ್ಲ, ಹಾಗಂತ ಅದಕ್ಕೆ ನಿನಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿದ್ದಾರೆ. ಅದನ್ನು ನೀನು ಶಿಸ್ತಾಗಿ ಫಾಲೋ ಮಾಡ್ತಿದ್ಯಾ. ಪರವಾಗಿಲ್ಲ, ಅದಕ್ಕೆ ಹೇಳೋದು ನೀನು ನೋಡೋದಕ್ಕೇನೆ ಅಲ್ವಾ. ಮಲ್ಲಿ, ರೂಲ್ಸ್ ಪ್ರಕಾರನೇ ನಿನಗೆ ಊಟ ಮಾಡಿಸ್ತೀನಿ.
ಹಾಂ ಹೇಗೆ ಅಂತನ ಮಾಡಿರೋ ಅಡುಗೆನ ಫಸ್ಟು ನಾನು ತಿಂತೀನಿ. ರೀ ಏನಾಯ್ತು? ರೀ ರೀ ಏನಾಯ್ತು? ರೀ ರೀ ತುಂಬಾ ಬ್ಯೂಟಿಫುಲ್ ಆಗಿದೆ. ಇಷ್ಟಕ್ಕೆ ಹೇಗಂದ್ರೆ ಹೇಗೆ, ಇಲ್ಲಿ ಚೆನ್ನಾಗಿರೋದು ಇನ್ನೂ ನೋಡೋಕೆ ಏನೇನೋ ಇದೆ. ಡೋಂಟ್ ವರಿ, ದಿಸ್ ಬಿ ಎ ಮೆಮೊರಬಲ್ ಟ್ರಿಪ್. ನೀವು ಜೊತೆಗಿರೋ ಪ್ರತಿ ಸೆಕೆಂಡು ಮೆಮೊರಬಲ್ ಆಗೇ ಇರುತ್ತೆ ಬಿಡಿ. ಬರ್ತಾ ಇದ್ದಾಗ ರಾಮಣ್ಣ ಓಡ್ ಬರ್ತಾ ಇದ್ದಾನೆ, ಇಲ್ಲಿ ಕಾಣಿಸ್ತಲ್ಲ. ರಾಮಣ್ಣ, ಹಲೋ ರಾಮಣ್ಣ, ಇಲ್ಲಿ ರಾಮಣ್ಣ. ರಾಮಣ್ಣ ಮಾತು ಬರಲ್ಲ ಅನ್ಸುತ್ತೆ. ಅಯ್ಯೋ ಬರುತ್ತೆ. ಒಳಗಡೆ ನೋಡೋಣ ಬನ್ನಿ. ರೀ ಸ್ವಲ್ಪ ನೀರು ಕೊಡಿರಿ. ರೀ ಸ್ವಲ್ಪ ನೀರು ಕೊಡಿರಿ. ರೀ ರೀ ಸ್ವಲ್ಪ ನೀರು ಕೊಡಿರಿ. ಅಯ್ಯೋ ಶಿವನೇ. ರೀ ರೀ ಏನಾಯ್ತು ರೀ? ಅಯ್ಯೋ ನಾನು ಏನು ಮಾಡಲಿ ಇವಾಗ? ರೀ ಹೋಗ್ರಿ ನೀವು. ನನ್ಗೆಷ್ಟು ಭಯ ಆಗೋಯ್ತು ಗೊತ್ತಾ? ಎಷ್ಟಾಯ್ತು? ಇಷ್ಟ ಸುಮ್ಮನೆ ಇರ್ತೀರಾ? ಮುಖ ನೋಡು ನಿಂದು. ತಮಾಷೆ ಮಾಡ. ಅಲ್ಲ, ಈಗಲಾದರೂ ಊಟ ಮಾಡ್ತೀಯ ಅಥವಾ ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡಿ. ನನಗೇನು ಹೆಚ್ಚು ಕಡಿಮೆ ಆಗಿಲ್ಲ ಅಂದ್ರೆ ಆಮೇಲೆ ತಿಂತೀಯ. ರೀ ಬಿಡ್ತು ಅನ್ರಿ, ಹಾಗೆಲ್ಲ ಅನ್ಬೇಡಿ. ನಾನು ನಿಮ್ಮನ್ನೇ ಸರ್ವಸ್ವ ಅಂತ ಅನ್ಕೊಂಡಿದ್ದೀನಿ. ಅಂಥದ್ರಾಗೆ ನಿಮ್ಮ ಮೇಲೆ ಅನುಮಾನ ಪಟ್ಟು ನಾನು ಯಾವ ನರ್ಕಕ್ಕೆ ಹೋಗೋಣ? ಹುಟ್ಟಾನೆ ತಂದೆ ತಾಯಿನ ಕಳ್ಕೊಂಡೆ. ಆಮೇಲೆ ನನಗೆ ಪ್ರೀತಿ ಅಂತ ಸಿಕ್ಕಿದ್ದು ನಮ್ಮ ತಾತನ್ ಮಾತ್ರ. ಅದಕ್ಕೆ ಆ ದೇವರು ನಾನು ಕಳ್ಕೊಂಡಿದ್ದನ್ನೆಲ್ಲ ವಾಪಸ್ ಕೊಡ್ಬೇಕು ಅಂತಾನೆ ನನಗೆ ನಿಮ್ಮನ್ನು ಕೊಟ್ಟವನೇ ಅಂತ ನಾನು ಅನ್ಕೊಂಡಿವನಿ. ನೀವ್ ಹಂಗೆಲ್ಲ ಅನ್ಕೊಂಬೇಡಿ. ನನಗೆ ನಿಮ್ಮ ಮೇಲೆ ಯಾವ ಅನುಮಾನನೂ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.